ವಂಚನೆ ಪ್ರಕರಣ ರಾಹುಲ್ ತೋನ್ಸೆ ಅಪರಾಧಿ ಅಂತ ಕೋರ್ಟ್ ತೀರ್ಪು ಪ್ರಕಟಿಸಿದೆ. 6 ತಿಂಗಳ ಜೈಲು, 61.50 ಲಕ್ಷ ದಂಡ ವಿಧಿಸಿದ ಕೋರ್ಟ್. ನಿಗದಿತ ಸಮಯದಲ್ಲಿ ದಂಡ ಪಾವತಿಸಿದ್ರೆ 6 ತಿಂಗಳ ಶಿಕ್ಷೆ ಕಡಿತ. ಶಿಕ್ಷೆ ಪ್ರಕಟಿಸಿದ 33ನೇ ಎಸಿಜೆಎಂ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಲಾಗಿದೆ. ಏನಿದು ಪ್ರಕರಣ, ಇದರ ಹಿನ್ನೆಲೆ ಏನು ಅಂತ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, ಇದು 2018-19 ಸಾಲಿನಲ್ಲಿ ನಡೆದಿದ್ದಂಥ ಪ್ರಕರಣ ಇದೆ. ನಟಿ ಸಂಜನಾ ಬಳಿ 45 ಲಕ್ಷವನ್ನು ಪಡೆದಿದ್ದ ಈ ರಾಹುಲ್ ತೋನ್ಸೆ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವುದಾಗಿ 45 ಲಕ್ಷ ಪಡೆದು ವಂಚಿಸಲಾಗಿದೆ ಅನ್ನೋದನ್ನು ಹೇಳಲಾಗಿದೆ. ಹಣದ ಬದಲು ಕೆಲ ಚೆಕ್ಗಳನ್ನು ನೀಡಿದ ರಾಹುಲ್ ತೋನ್ಸೆ ಆದರೆ ಬ್ಯಾಂಕಿಗೆ ಚೆಕ್ ತಡೆ ಹಿಡಿಯುವಂತೆ ಲೆಟರ್ ಸಹ ಕೊಟ್ಟಿತ್ತು. 30 ಲಕ್ಷ ಚೆಕ್ ತಡೆ ಹಿಡಿಯುವಂತೆ ಲೆಟರ್ ಬರೆಯಲಾಗಿತ್ತು. ಬಳಿಕ 15 ಲಕ್ಷ ಚೆಕ್ ಬೌನ್ಸ್ ಆಗಿತ್ತು. ಕೋರ್ಟ್ನಲ್ಲಿ ಖಾಸಗಿ ದೂರನ್ನು ದಾಖಲಿಸಿದ ಸಂಜನಾ ಗಲ್ರಾನಿ ಕೋರ್ಟ್ ಆದೇಶದ ಮೇರೆಗೆ ಇಂದಿರಾನಗರ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿತ್ತು. ಫೈನಲಿ ಇದೀಗ ಸಂಜನಾ ಪರವಾಗಿ ಕೋರ್ಟ್ ತೀರ್ಪನ್ನು ಪ್ರಕಟ ಮಾಡಲಾಗಿದೆ. ನಟಿ ಸಂಜನಾ ಗಲ್ರಾನಿ ಅವರು ರಾಹುಲ್ ತೋನ್ಸೆ ವಿರುದ್ಧ ದಾಖಲಿಸಿದಂಥ ವಂಚನೆ ಪ್ರಕರಣದಲ್ಲಿ 33ನೇ ಎಸಿಜೆಎಂ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿರೋದು. ರಾಹುಲ್ಗೆ 61.50 ಲಕ್ಷ ರೂಪಾಯಿ ದಂಡ ಮತ್ತು 6 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. 2018-19ರಲ್ಲಿ ನಡೆದಿದ್ದಂಥ ಘಟನೆ, ರಾಹುಲ್ ಹೂಡಿಕೆಯ ಆಮಿಷದ ಮೂಲಕ ಸಂಜನನ್ನ ವಂಚಿಸಿದ್ರು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇತ್ತು. ನೋಡಿ, ಈ 2018-19ರಲ್ಲಿ ನಡೆದಂಥ ಘಟನೆ ಇದಾಗಿತ್ತು. ಹೂಡಿಕೆ ಮಾಡಿದ್ರೆ ಅಧಿಕ ಲಾಭಾಂಶ ನೀಡೋದಾಗಿ ರಾಹುಲ್ ಆಮಿಷ ಒಡ್ಡಿದ್ದ. ಅನಂತರ ಗಲ್ರಾನಿಯಿಂದ ರಾಹುಲ್ 45 ಲಕ್ಷ ಹಣವನ್ನು ಪಡೆದಿದ್ದ. ಇಂದಿರಾನಗರ ಠಾಣೆಯಲ್ಲಿ ರಾಹುಲ್ ಹಾಗೂ ಆತನ ಕುಟುಂಬದ ವಿರುದ್ಧ ಸಂಜನಾ ದೂರು ದಾಖಲು ಮಾಡಿದ್ರು. ಈ ದೂರನ್ನು ಆಧರಿಸಿ ಕೇಸನ್ನು ದಾಖಲಿಸಿಕೊಳ್ಳಲಾಗಿತ್ತು. ಕೋರ್ಟ್ನ ವಿಚಾರಣೆಯಲ್ಲಿ ರಾಹುಲ್ ತೋನ್ಸೆ ಅಪರಾಧಿ ಅಂತ ಸಾಬೀತಾಗಿದೆ. ಹೀಗಾಗಿ ಶಿಕ್ಷೆನ ವಿಧಿಸಲಾಗಿದೆ. ರಾಹುಲ್ ದೊಡ್ಡ ಉದ್ಯಮಿ. ರಾಹುಲ್ ಗೋವಾ ಹಾಗೂ ಕೊಲಂಬೋದಲ್ಲಿ ಕ್ಯಾಸಿನೋ ನಡೆಸ್ತಾ ಇದ್ದ. ಈ ಪ್ರಕರಣದಲ್ಲಿ ರಾಹುಲ್ ತಂದೆ ರಾಮಕೃಷ್ಣ, ತಾಯಿ ರಾಜೇಶ್ವರಿ ಕೂಡ ಶಾಮೀಲಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಅವರ ವಿರುದ್ಧವೂ ಎಫ್ಐಆರ್ ದಾಖಲಾಗಿತ್ತು. ಇದಲ್ಲದೆ ಉದ್ಯಮಿಗೆ 25 ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪವೂ ಕೂಡ ಈತನ ಮೇಲೆ ಇದೆ. ಈತನ ಮೇಲೆ ಇದೊಂದೇ ಪ್ರಕರಣ ಅಲ್ಲ, 25 ಕೋಟಿ ವಂಚಿಸಿರುವಂಥ ಪ್ರಕರಣ ಕೂಡ ಇದೆ. ನಟಿ ಸಂಜನಾ ಈ ಹಿಂದೆ ದೂರನ್ನು ನೀಡಿದ್ರು. ಈ ದೂರಿನ ಅನ್ವಯ ಇದೀಗ ವಿಚಾರಣೆ ನಡೆದು ಇಲ್ಲಿ ತಪ್ಪಾಗಿದೆ, ತಪ್ಪಿತಸ್ಥ ರಾಹುಲ್ ತೋನ್ಸೆ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಈ ದಂಡದ ಜೊತೆಗೆ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಹಿನ್ನೆಲೆಗೆ ಏನಾಗಿತ್ತು, ಸದ್ಯ ಈಗ ಏನು ಪ್ರಕಟ ಆಗಿದೆ, ತೀರ್ಪಿನಲ್ಲಿ ಏನಿದೆ? ನೀತಿ ಏನು, ಸಂಜನಾ ಗಲ್ರಾನಿ ಸುಮಾರು 45 ಲಕ್ಷ ವಂಚನೆ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ತೋನ್ಸೆ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನು ಕೂಡ ಸಂಜನಾ ಗಲ್ರಾನಿ ದಾಖಲನ್ನು ಮಾಡಿದ್ರು. 2018-19ನೇ ಸಾಲಿನಲ್ಲಿ 45 ಲಕ್ಷ ಸಾಲವನ್ನು ರಾಹುಲ್ ತೋನ್ಸೆ ಅವರು ಪಡ್ಕೊಂಡ ಬಳಿಕ ಇವರಿಗೆ ಆ ಹಣವನ್ನು ವಾಪಸ್ ಹಿಂತಿರ್ಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಮಾಡಲಾಗಿ ರಾಹುಲ್ ತೋನ್ಸೆ ಬಂಧನ ಕೂಡ ಆಯಿತು. ಬಂಧನ ಮಾಡಿ ಆತನನ್ನ ಜೈಲು ಕೂಡ ಕಳಿಸಲಾಗಿತ್ತು. ಇದಾದ ಬಳಿಕ ಏನು, ಆತ ಪಡೆದುಕೊಂಡಿದ್ದಂತ 45 ಲಕ್ಷ ಏನಿತ್ತು ಚೆಕ್ಗಳನ್ನು ಕೊಟ್ಟಿರ್ತಾರೆ, ಹಣವನ್ನ ತೆಗೆದುಕೊಳ್ಳಿ ಅಂತೇಳಿ. ಈ ಸಂದರ್ಭದಲ್ಲಿ ಈಕೆ ಚೆಕ್ ಅನ್ನು ಕೂಡ ಬ್ಯಾಂಕಿಗೆ ಹಾಕಿರುವಂತದ್ದು, ಹಣವನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ. ಆದ್ರೆ ಹಣ ಇರ್ಲಿಲ್ಲ, ಚೆಕ್ ಬೌನ್ಸ್ ಗಳು ಕೂಡ ಆಗಿತ್ತು. ಆತ ಈ ಮಧ್ಯೆ ಬ್ಯಾಂಕಿಗೂ ಕೂಡ ಚೆಕ್ ತಡೆಯುವಂತೆ ಲೆಟರ್ ಕೂಡ ಕೊಟ್ಟಿದ್ದಾರೆ ರಾಹುಲ್ ತೋನ್ಸೆ. ಆದ್ರೂ ಕೂಡ ಒಂದು ಚೆಕ್ ಬೌನ್ಸ್ ಆಯ್ತು. ಸುಮಾರು 15 ಲಕ್ಷ ಮೌಲ್ಯದ ಚೆಕ್ ಬೌನ್ಸ್ ಆಯ್ತು. ಅದನ್ನು ಊಹಿಸಿಕೊಂಡು ದೂರನ್ನು ದಾಖಲು ಮಾಡಲಾಗಿತ್ತು. ಈ ಸಂಬಂಧ ಚಾರ್ಜ್ ಶೀಟ್ ಈಗ ಕೋರ್ಟ್ ಕೂಡ ಆರ್ಗ್ಯುಮೆಂಟ್ ಆದ ಬಳಿಕ ಶಿಕ್ಷೆಯನ್ನ ಪ್ರಕಟಣೆ ಮಾಡಿರುವಂತದ್ದು. ವಂಚನೆ ಮಾಡಿದಂತಹ ರಾಹುಲ್ ತೋನ್ಸೆಗೆ 61.50 ದಂಡವನ್ನು ಹಾಕಿರುವಂತದ್ದು. ಅದ್ರ ಜೊತೆಗೆ 6 ತಿಂಗಳು ಒಂದು ಜೈಲನ್ನು ಕೂಡ ವಿಧಿಸಿರುವಂತದ್ದು. ಈಗ ದಂಡವನ್ನ ಸರಿಯಾದ ಸಮಯಕ್ಕೆ ಪಾವತಿಯನ್ನ ಮಾಡಿದಾದ್ರೆ ತನಗೆ ಜೈಲು ಶಿಕ್ಷೆ ಏನಿದೆ ಅದು ಕಡಿತ ಆಗುವಂತ ಸಾಧ್ಯತೆ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.